ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 394ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸುಗ್ರೀವ ಮತ್ತು ರಾಮರ ಮಧ್ಯೆ ಒಪ್ಪಂದ ನೆರವೇರುತ್ತಿದೆ. ಅಗ್ನಿ ಸಾಕ್ಷಿಯಾಗಿ ಇಬ್ಬರು ಪರಸ್ಪರರ ಸ್ನೇಹಿತರಾಗುವ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಪರಸ್ಪರರು ಸುಖ ದುಃಖಗಳಲ್ಲಿ ಭಾಗಿಯಾಗುವ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಹನುಮಾನನು ಕೂಡ ಶ್ರೀಗಂಧದ ಹೂವಿನ ಗೊಚ್ಚಲವನ್ನು ಲಕ್ಷ್ಮಣನಿಗೆ ಕೊಟ್ಟು ಅಪ್ಪಿಕೊಂಡು ಅವನು ಕೂಡ ತಮ್ಮ ಒಂದು ಸ್ನೇಹದ ಸಂಕೇತವನ್ನು ತೋರಿಸ್ಕೊಡ್ತಾನೆ. ಈ ಒಂದು ಸಂತೋಷದ ಹಿನ್ನೆಲೆಯಲ್ಲಿ ಸುಗ್ರೀವ ರಾಮನಿಗೆ ಮೃದು ಧ್ವನಿಯಲ್ಲಿ ಹೀಗೆ ಹೇಳ್ತಾನೆ, ಓ ರಾಮ, ನಾನು ಪತ್ನಿಯನ್ನು ಕಳೆದುಕೊಂಡಿರುವೆ. ನೀನೊಬ್ಬನೇ ಶೋಕಿಸಬೇಡ. ಹೆಂಡತಿಯನ್ನು ಕಳ್ಕೊಂಡ ದುಃಖ ನಿನಗಷ್ಟೇ ಇಲ್ಲ, ನನ್ನಲ್ಲಿಯೂ ಇದೆ. ಯಾವ ರೀತಿ ನೀನು ಸೀತೆಯನ್ನು ಕಳ್ಕೊಂಡು ದುಃಖ ಪಡ್ತಾ ಇದ್ದೀಯಾ, ಕಷ್ಟಪಡ್ತಾ ಇದ್ದೀಯಾ, ಅದೇ ರೀತಿ ನಾನು ನನ್ನ ಮಡದಿಯನ್ನು ಕಳ್ಕೊಂಡು ದುಃಖಿಸ್ತಾ ಇದ್ದೇನೆ. ಭಯದಿ ದುಃಖದಿ ಈ ಅರಣ್ಯಗಳಲ್ಲಿ ಅಲೆದಾಡುತ್ತಿರುವನು. ಒಂದು ಕಡೆ ಹೆಂಡತಿ ಕಳ್ಕೊಂಡು ದುಃಖಿದೆ, ಇನ್ನೊಂದು ಕಡೆ ಅಣ್ಣನ ಭಯ ಇದೆ. ಈ ಎರಡೂದರ ಮಧ್ಯದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಈ ಅರಣ್ಯದಲ್ಲಿ ಇತ್ತಿಂದ ಅಲ್ಲಾಡ್ತಾ ಇದ್ದೇನೆ. ನಾನು ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇನೆ. ವಾಲಿ ತಮ್ಮನಂದೇ ಪರಿಚಿತನು, ನನ್ನ ಅಣ್ಣನೇ ನನ್ನ ಶತ್ರು. ಈ ಕೆಟ್ಟ ಸ್ಥಿತಿಗೆ ಬರಲಿಕ್ಕೆ ಕಾರಣ ಅಂದರೆ ನನಗೆ ಯಾರೂ ಶತ್ರು ಬೇರೆದವ್ರಿಲ್ಲ. ನಿನಗೆ ರಾವಣ ಶತ್ರು, ರಾವಣ ನಿನಗೆ ಸಂಬಂಧ ಇಲ್ಲ, ದೂರದವನು. ನನಗೆ ಸ್ವತಃ ನನ್ನ ಅಣ್ಣನೇ ಶತ್ರು, ನನಗೆ ಆ ವಾಲಿನೇ ಶತ್ರು. ಅವನಿಂದ ಗಡೀಪಾರ ಆಗಿರುವೆ. ನನಗೆ ಮತ್ತೆ ಬೇರೆದವ್ರು ಯಾರೂ ಗಡೀಪಾರ ಮಾಡಲಿಲ್ಲ. ಸ್ವತಃ ನನ್ನನ್ನು ಏನು ಮಾಡಿದಾನೆ, ನನ್ನ ರಾಜ್ಯ ಮತ್ತು ನನ್ನ ಮಡದಿಯನ್ನು ಕಸ್ಕೊಂಡು ನನ್ನನ್ನು ಗಡೀಪಾರ ಮಾಡಿರುವನು. ಆದರೂ ಕೂಡ ವಾಲಿ ತಮ್ಮನಂದೇ ಪರಿಚಿತನಿರುವನು. ನಾನು ಎಲ್ಲೇ ಹೇಳ್ಕೋಬೇಕಾಗಿತ್ತಾನ ನನ್ನ ಅಣ್ಣನ ಮೂಲಕ ನನ್ನ ಪರಿಚಯವನ್ನು ಹೇಳ್ತೇನೆ. ನಾನು ವಾಲಿಯ ತಮ್ಮ ಸುಗ್ರೀವಂತನ ಪರಿಚಯ. ಅಂದರೆ ವಾಲಿಯಲ್ಲಿ ನನ್ನ ಬಗ್ಗೆ ಕಹಿ ಭಾವನೆಗಳಾಗ್ಯಾವ, ಆದರೆ ಆ ಕಹಿ ಭಾವನೆ ನನ್ನಲ್ಲಿಲ್ಲ. ನನ್ನ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡು ಊಹಿಸಿಕೊಂಡು ನಿರ್ಧಾರ ತಗೊಂಡು ನನ್ನನ್ನು ಈ ರೀತಿಯಾಗಿ ನನ್ನನ್ನು ಗಡೀಪಾರ ಮಾಡಿದಾನೆ. ಆದರೆ ಆ ಒಂದು ತಪ್ಪು ಕಲ್ಪನೆ, ಭಾವನೆ, ಕಹಿ ವಿಚಾರಗಳು ನನ್ನ ಅಣ್ಣನ ವಿರುದ್ಧ ನನ್ನ ಮನಸ್ಸಿನಲ್ಲಿ ಇಲ್ಲ. ನಾನು ಇನ್ನೂ ಕೂಡ ಅಣ್ಣನನ್ನು ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ವಾಲಿ ತಮ್ಮನೆಂದೇ ಪರಿಚಿತನಿರುವನು ನಾನು. ವಾಲಿ ಭಯದಿಂದ ಮುಕ್ತನಾಗಬೇಕಾಗಿದೆ. ಈಗ ನನಗೇನು ಬೇಕಾಗಿದೆಯಪ್ಪ ಅಂದರೆ ನನ್ನ ಅಣ್ಣನ ಭಯದಿಂದ ನನಗೆ ಮುಕ್ತನಾಗಬೇಕಾಗಿದೆ. ಅದು ನಿನ್ನಿಂದ ಸಾಧ್ಯ. ವಾಲಿ ಅಂದರೆ ಮಹಾಪರಾಕ್ರಮಿ, ರಾವಣನ ಕೂಡ ಸೋಲಿಸಿದಂಥ ವ್ಯಕ್ತಿ ಅವನು. ಭಾಳಷ್ಟು ಜನರನ್ನು ಸೋಲಿಸಿರ್ತಾನೆ, ಮಹಾಪರಾಕ್ರಮಿಯನ್ನು ಸೋಲಿಸಿದಂಥ ವ್ಯಕ್ತಿ. ಮತ್ತು ಅವನು ಸೋಲಿಸೋದಂದರೆ ನಿನ್ನಲ್ಲಿ ಮಾತ್ರ ಇದೆ, ನಿನ್ನಿಂದ ಮಾತ್ರ ಸಾಧ್ಯ. ವಾಲಿಯನ್ನು ಸೋಲಿಸಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಯಾಕಂದರೆ ನಿನ್ನ ಪರಾಕ್ರಮದ ಬಗ್ಗೆ ನಾನು ಕೇಳ್ಕೊಂಡೇನೆ. ಅದಕ್ಕೆ ನನ್ನ ಅಣ್ಣನಿಂದ ನನಗೇನಂತೆ ಪ್ರಾಣಭಯ ಇದೆ. ಆ ಪ್ರಾಣಭಯದಿಂದ ನಾನು ಉಳಿಬೇಕಾದ್ರೆ, ರಕ್ಷಣೆ ಪಡಿಬೇಕಾಗಿತ್ತಂದ್ರೆ ಅದು ರಕ್ಷಣೆ ಕೊಡೋವ ಯಾರಪ್ಪ ಅಂದ್ರೆ ನೀನೇ. ನನ್ನ ಅಣ್ಣನ್ನು ಎದುರಿಸಲಿಕ್ಕೆ ಸಬಲನಾದಂಥ ಏಕೈಕ ವ್ಯಕ್ತಿ ನೀನೇ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ನಸು ರಾಮ ಸುಗ್ರೀವನ ಮಾತು ಕೇಳಿ. ಸುಗ್ರೀವ್ ಹಿಂಗೆ ಹೇಳಕತ್ತಿದ್ದ, ಅವನ ಮಾತು ಕೇಳಿದನ ನಕ್ಕ ತುಟ್ಯಾಗ ಮುಖದಾಗ ನಗೆಯನ್ನು ಬೀರಿದ, ಕೇಳಿದ, ನುಡಿದ. ಸುಗ್ರೀವನಿಗೆ ಹೇಳ್ತಾನೆ, ಸ್ನೇಹಿತರ ಸಂತೋಷ ನನ್ನ ಸಂತೋಷ. ನೋಡಿ ಎಷ್ಟು ಶಬ್ದಗಳಲ್ಲಿ ಎಲ್ಲ ಹೇಳಿಬಿಟ್ಟ. ನನ್ನ ಸ್ನೇಹಿತನ ಸಂತೋಷ ನನ್ನ ಸಂತೋಷ. ಯಾಕಂದರೆ ಒಪ್ಪಂದದಾಗ ಹಂಗೆ ಹೇಳ್ತಾರೆ, ಸುಖ ದುಃಖದಾಗ ಇಬ್ಬರು ಸಮಭಾಗಿ ಅಂತ ಹೇಳಿರ್ತಾರೆ. ಹಂಗೆ ಇಲ್ಲಿಯೂ ಕೂಡ ಹೇಳ್ತಾನವ, ನಿನ್ನ ಸಂತೋಷ ಏನಿದೆ ಅದೇ ನನ್ನ ಸಂತೋಷ. ಅದಕ್ಕೆ ನಿನ್ನನ್ನು ಸಂತೋಷ ಯಾವುದರಿಂದ ನಿನಗೆ ಸಂತೋಷ ಸಿಗ್ತಿದೆ ಅದನ್ನು ಕೊಡಿಸುವ ಜವಾಬ್ದಾರಿ ನಂದಂತೇಳಿ ಸಾಂಕೇತಿಕವಾಗಿ ರಾಮ ಸುಗ್ರೀವನಿಗೆ ಹೇಳ್ತಾನೆ. ನಿನ್ನ ಪತ್ನಿ ಅಪಹರಿಸಿದ ವಾಲಿಯನ್ನು ಸಂಹರಿಸುವೆ. ವಾಲಿ ಮಹಾಪರಾಕ್ರಮಿ ಅನ್ನಕತಿ ಅಂದ್ಕೂಡಲೇ ಇನ್ನು ಮತ್ತು ಒಂದೇ ದಾರಿ ಏನಪ್ಪ ಅಂದ್ರೆ ವಾಲಿ ವಧೆ.
ವಾಲಿನ ಕೊಂದ ನಂತರ ನೀನು ಹೆಂಡತಿ ಸಿಗಾಕಿ ನಿನ್ನ ರಾಜ್ಯ ಸಿಗೋದು. ವಾಲಿನ ಕೊಲ್ಲದೆ ಅವೆರಡು ಪಡ್ಕೊಳ್ಳೋದು ಅಸಾಧ್ಯ ಇದೆ. ಅದಕ್ಕೆ ನೀನು ಕಾಳಜಿ ಮಾಡಬೇಡ. ವಾಲಿನ ಕೊಂದು ನಾನು ನಿನ್ನ ಮಡದಿಯನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾನೆ. ಎಂದಿಗೂ ಉರಿ ತಪ್ಪದ ನನ್ನ ಬಾಣಗಳಿಂದ. ಹಂಗಾರೆ ವಾಲಿನ ಕೊಲ್ಲಬೇಕಾದ್ರೆ ನನಗೆ ವಿಶ್ವಾಸ ಎದ್ರ ಮ್ಯಾಗಿದೆ ಅಂದ್ರೆ ನನ್ನ ಬಾಣಗಳ ಮೇಲಿದೆ. ನನ್ನ ಬಿಲ್ಲು ಬಾಣ ಇದೆಯಲ್ಲ ಅದರ ಮ್ಯಾಗ ನನ್ನ ವಿಶ್ವಾಸವಿದೆ. ಅವು ಎಂದೂ ಗುರಿ ತಪ್ಪೋದಿಲ್ಲ. ಒಂದು ಸಲ ಬಾಣ ಹೂಡಿದ್ನಂದ್ರೆ ಬಿಲ್ನ್ಯಾಗ, ಆ ಬಾಣ ಗುರಿ ಇಟ್ಟು ಹೊಡೆದಂದ್ರೆ ಅದು ಎಂದೂ ತಪ್ಪಲ್ಲ. ಅದನ್ನು ನಿಮಗೆ ಈಗಾಗಲೇ ಬಾಲ್ಯಕಾಂಡದಾಗ ಮದುವೆ ಮಾಡಿಕೊಂಡು ಅಯೋಧ್ಯೆಗೆ ಬರ್ತಾ ಇರ್ತಾರೆ ಜನಕಪುರಿಯಿಂದ. ಮಧ್ಯದಲ್ಲಿ ಪರಶುರಾಮನ ಜೊತೆಗೆ ರಾಮನ ಎದುರಾಗ್ತಿದೆ, ಯುದ್ಧದ ವಾತಾವರಣ ಹುಟ್ಟಿರ್ತಿದೆ. ರಾಮ ಏನು ಮಾಡ್ತಾನೆ, ಪರಶುರಾಮನ ಕೋರಿಕೆ ಮೇರೆಗೆ ವಿಷ್ಣು ಧನುಷ್ಯವನ್ನು ಧರಿಸಿ ಅದಕ್ಕೆ ಬಾಣ ಏರಿಸ್ತಾನೆ. ಬಾಣ ಏರಿಸಿದ ನಂತರ ಅವಾಗ ಹೇಳ್ತಾನೆ, ನೋಡು ನೀ ಏನು ಹೇಳ್ತೀನಿ ನನಗೆ ಬರೇ ಅದನ್ನು ಬಾಣವನ್ನು ಹಿಗ್ಗಿಸಿ ತೋರಿಸಿ ಕಿವಿ ತನಕ ಜಗ್ಗಿ ತೋರಿಸು ಅಂತ ಹೇಳಿದ್ದೆ. ಬಿಲ್ ಹೊಡಿ, ಬಾಣ ಹೊಡಿ ಬಿಲ್ಲನ್ನು, ಹೆದೆಯನ್ನು. ನಾನೀಗ ಬಿಲ್ಲಿಗೆ ಹೆದೆಗೆ ಬಾಣ ಹೊಡಿ ಜಗ್ಗಿದ್ದೀನಿ ಅದನ್ನು. ಆದರೆ ನಂದೊಂದು ಏನಿದೆ ಅಂದರೆ ಅದನ್ನು ಹಾಗೆ ಇಡುವಂಗಿಲ್ಲ, ಅದನ್ನು ಬಿಡಬೇಕಾ ಗುರಿ ಇಟ್ಟು. ನನಗೆ ಗುರಿ ಹೇಳಂತ ಹೇಳ್ತಾನೆ. ನಿನ್ನ ಹೊಡಿಲೋ ಏನು ಮತ್ತೇನು ಹೊಡಿಲ್ಲ, ನೀನೇ ನನ್ನ ಗುರಿ, ನೀನು ಹೊಡಿತೀನಿ ಅಂದಾಗ ಅವನು ಬೇರೆ ಕಡೆಗೆ ತೋರಿಸ್ತಾನೆ. ಅಂದರೆ ಇದು ತಾತ್ಪರ್ಯ ಇಷ್ಟೇ ಅಲ್ಲ, ರಾಮನಿಗೆ ಗೊತ್ತಿರ್ತದೆ ನಾನು ಗುರಿ ಇಟ್ಟ ಬಿಟ್ಟ ಬಾಣ ಎಂದು ಗುರಿ ತಪ್ಪೋದಿಲ್ಲ. ಇವತ್ತು ನೋಡ್ರಿ ಇದೇ ಮಿಸೈಲ್ಸ್ಗಳನ್ನು ಈಗ ಮೊನ್ನೆ ಪಾಕಿಸ್ತಾನದ ಮೇಲೆ ಸಿಸ್ಟಮೆಟಿಕ್ಕಾಗಿ ಏನೋ ಟೈಮ್ ಕ್ಯಾಲ್ಕುಲೇಷನ್ ಆ ಸ್ಥಳದಲ್ಲಿ ಹೆಚ್ಚು ಕಡಿಮೆ ಆಗಿಲ್ಲ, ಪ್ರಿಸೈಜ್ ಮತ್ತು ಅಗ್ನಿ ಕರೆಕ್ಟಾಗಿ ಎಲ್ಲಿ ಟಾರ್ಗೆಟ್ ಇಟ್ಟು ಹೊಡಿಬೇಕಾಗಿತ್ತು, ಎಲ್ಲಿ ಇವರ ಅಡುಗುತಾಣಗಳಿದ್ವಲ್ಲ, ಚಟುವಟಿಕೆಗಳು ನಡೀತಿದ್ವು ಭಯೋತ್ಪಾದಕರದ, ಅವನ್ನೆಲ್ಲ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಏನಿದೆ, ನಮ್ಮ ಮಿಲ್ಟ್ರಿ ಏನಿದೆ ಎಲ್ಲ ಬಂತು. ನಾವೆಲ್ಲಿ ಬಂತು, ಎಲ್ಲರೂ ಬಂತು, ನಮ್ಮ ಸರ್ಕಾರನೂ ಬಂತು, ನಮ್ಮ ಜನರ ಧೈರ್ಯನೂ ಬಂತು. ನೋಡ್ಬಿಡ್ದ ಪಾಕಿಸ್ತಾನನ ಕೆಳಗೆ ಕೂರುವಂಗ ಮೊಣಕಾಲು ಊರುವಂಗ ಮಾಡಿಸ್ತದು ಒಂದೇ ಹೊಡೆತಕ್ಕನ. ಆ ನೆಕ್ಸ್ಟ್ ಸ್ಟೇಜ್ ಆಗಿದ್ರೆ ಇನ್ನೂ ಅವರೇನೋ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತಿದ್ರು. ನ್ಯೂಕ್ಲಿಯರ್ ಬಾಂಬ್ ಏನು ಮ್ಯಾಗ ಬರ್ತಿಲ್ಲ, ಭೂಮಿಯಾಗನ ಅಲ್ಲೇ ಅವನ್ನ ಅಡಿಗಿಸಿ ಬಿಟ್ಬಿಡ್ತಿದ್ರು. ಅಷ್ಟು ಒಂದು ತಂತ್ರಜ್ಞಾನವನ್ನು, ಯುದ್ಧದ ಕಲೆಯನ್ನು ಭಾರತೀಯರು ಒಂದ್ಯಾರನ್ನು ಜಗತ್ತಿಗೆ ಆ ಒಂದು ಘಟನೆಯಿಂದ ಪರಿಚಯ ಮಾಡಿಕೊಟ್ರು. ಅದಕ್ಕೆ ಅವ ಹೇಳ್ತಾನೆ, ರಾಮ ಇವನ್ನ ಇದ್ರದ್ದು ಬರ್ತಿದೆ ನೋಡಿ, 14,000 ಇದರಲ್ಲಿ ಪಂಚವಟಿಯಲ್ಲಿ 14,000 ರಾಕ್ಷಸ ಸೈನ್ಯವನ್ನು ಸಂಹಾರ ಮಾಡೋ ಕಾಲಕ್ಕೆ ಏಕಕಾಲಕ್ಕೆ ರಾಮ 100,000 ಬಾಣಗಳನ್ನು ಶಿರಿಸ್ತಿರ್ತಾನೆ. ಡಿಫೆನ್ಸ್ ನೋಡಿ, ಈಗೇನು ನಾವು ಇಂಟರ್ಸೆಪ್ಷನ್ ಮಾಡ್ತಲ್ಲ, ಯಾಕೆಂದ್ರೆ ಮಿಸೈಲ್ಸ್ ಬರೋ ಕಾಲಕ್ಕೆ ಇಲ್ಲಿಂದ ನಾವು ನಮ್ಮದು ಡಿಫೆನ್ಸ್ ಏನಿದೆಯಲ್ಲ, ಈಗ ಅದನ್ನು S-400 ಆಗಿರ್ಬೋದು, ಆಕಾಶ ಆಗಿರ್ಬೋದು, ಇವೆಲ್ಲ ಡಿಫೆನ್ಸ್. ಈ ಕಲ್ಪನೆಗಳು ಅಲ್ಲಿ ರಾಮಾಯಣದಲ್ಲಿ ನೀವು ರಾಮಾಯಣ ಉದ್ದಕ್ಕೂ ಸಿಗ್ತಾವೆ. ಇವು ಎಲ್ಲೆಲ್ಲಿ ಯುದ್ಧ ಆಗಿದೆಯಲ್ಲ ಅಲ್ಲೆಲ್ಲ ಇಂಥವ ಅಸ್ತ್ರಗಳನ್ನೇ, ಇದೇ ಸಮರ ತಂತ್ರಜ್ಞಾನವನ್ನು ಬಳಸಿಕೊಂಡು ರಕ್ಷಣೆಯನ್ನು ಪಡೆದಿರ್ತಾರೆ. ಇಲ್ಲಿಯೂ ಕೂಡ ಹೇಳ್ತಾನೆ, ನನ್ನ ಬಾಣ ಹೀಗಿದೆ, ಎಲ್ಲಿ ಗುರಿ ಇಟ್ಟು ಬಿಡ್ತೇನೆ ಕರೆಕ್ಟಾಗಿ ಆ ಗುರಿಯನ್ನು ಹೊಡಿತಿದೆ ಅಂತ ಹೇಳ್ತಾನೆ. ಸರ್ಪ ವಿಷಯದಂತಹ ಎನ್ನ ಬಾಣಗಳು ಈ ಕ್ಷಣವೇ ವಾಲಿಯನ್ನು ಉರುಳಿಸುವವು, ಬೆಟ್ಟವನ್ನು ನೆಲಕ್ಕೆ ಉರುಳಿಸುವಂತೆ. ಇದೇ ಕ್ಷಣ ನಾನು ಒಂದು ವೇಳೆ ವಿಷಸರ್ಪದಂತಹ ಬಾಣ, ತನ್ನ ಬಾಣಗಳನ್ನು ವರ್ಣನೆ ಮಾಡ್ತಾನೆ. ಯಾವ ರೀತಿಯಾಗಿ ಕಾಳಿಂಗ ಸರ್ಪ ಗುರಿ ಇಡ್ತಂದ್ರೆ ಹೊಡೆದು ತೆಗಿತಿದಲ್ಲ, ಅದೇ ರೀತಿಯಾಗಿ ನನ್ನ ಬಾಣಗಳನ್ನು ಯಾವ ಕಡೆ ವಾಲಿ ಎಲ್ಲಿದಾನ ಅಲ್ಲಿ ಗುರಿ ಇಟ್ಟು ಹೊಡಿದ್ನಂದ್ರೆ ಏನಾಗ್ತದೆ, ಬೆಟ್ಟ ಹೆಂಗೆ ಮುರ್ಕೊಂಡು ಕೆಳಗೆ ಬೀಳ್ತಿರ್ಲಿಲ್ಲ ನೆಲಕ್ಕೆ, ಎತ್ತರ ಶಿಖರ ಬಂಡೆಗಳು ಹೆಂಗೆ ಉಳ್ಳಿ ಬೀಳ್ತಾವಲ್ಲ, ವಾಲಿ ನೆಲಕ್ಕೆ ಅದೇ ರೀತಿಯಾಗಿ ಉಳ್ಳಿ ಬೀಳ್ತಾನೆ. ಅಷ್ಟು ಅಕ್ಯುರೇಸಿ ನನ್ನ ಬಾಣಗಳಲ್ಲಿದೆ, ಅದರ ಮ್ಯಾಗ ನನ್ನ ವಿಶ್ವಾಸವಿದೆ ಅಂಥೇಳಿ ರಾಮ ಹೇಳ್ತಾನೆ. ರಾಮನ ಗಟ್ಟಿ ಮಾತು ಕೇಳಿ ಸುಗ್ರೀವ ಸಂತೋಷದಿಂದ ನುಡಿದ. ರಾಮ ಕೊಲ್ಬೋದು ಬಿಲ್ಬೋದು, ಅಹುದಿಗೆ ಇಹುದು ಅನ್ನೋದು ಬೇಂದ್ರೆವ್ರದ ಶಬ್ದದ ಹೇಳಿದಾರೆ. ಅಹುದಿಗೆ ಇಹುದು ವೀರದ ವಾಣಿ ಅಲ್ಲ, ರಾಮ ಹಂಗೆ ಹೇಳೋದಿಲ್ಲ. ಅವ ಗಟ್ಟಿ ಮುಟ್ಟಾಗಿ ಹೇಳ್ತಾನೆ, ನನ್ನ ಬಾಣದ ಮ್ಯಾಗ ನನಗೆ ವಿಶ್ವಾಸ ಇದೆ, ಗುರಿ ತಪ್ಪುವುದಿಲ್ಲ. ನಾನು ಇಲ್ಲೇ ನಿಂತು ಹೊಡೆದಂದ್ರೂ ಕೂಡ ನಾನು ಸುಗ್ರೀವ್ ಯಾ ಕಡೆದಾನೆ ಆ ಕಡೆ. ಸುಗ್ರೀವ ಹೇಗೆ ಗುಡ್ಡ ಕತ್ತರಿಸ್ಕೊಂಡು ಬೀಳ್ತದಲ್ಲ, ಹಂಗೆ ಅವ ಕತ್ತರಿಸ್ಕೊಂಡು ಏನು ಮಾಡ್ತಾನೆ, ನೆಲಕ್ಕೆ ಬಿದ್ದು ಅಪ್ಪಳಿಸಿ ಪ್ರಾಣ ಬಿಡ್ತಾನೆ. ಇದನ್ನು ಹೇಳೋ ಕಾಲಕ್ಕೆ ಅವನಲ್ಲಿ ಒಂದು ಗಡಸದನಿ ಗಟ್ಟಿ ಒಂದು ಕಾನ್ಫಿಡೆನ್ಸಿಂದ ಹೇಳ್ತಾನೆ. ನೋಡಿ ಸುಗ್ರೀವ ಯಾವುದನ್ನು ನೋಡ್ತಿರ್ತಾನೆ, ನಾವು ಮಾತಾಡುವ ಕಾಲಕ್ಕೆ
ಈ ವಿಷಯ ಹೇಳೋ ಕಾಲಕ್ಕೆ ಅದರಲ್ಲಿ ಅವನು ಎಷ್ಟು ಗಟ್ಟಿತನ ಇದೆ ಅದನ್ನು ನೋಡ್ತಿರ್ತಾನೆ ಸುಗ್ರೀವ. ಇದನ್ನು ಈ ಗಟ್ಟಿತನ ರಾಮನಲ್ಲಿ ಕಂಡು ಸುಗ್ರೀವನಿಗೆ ಸಂತೋಷ ಆಗ್ತಿದೆ. ಮುಂದೆ ಸುಗ್ರೀವ ಹೇಳ್ತಾನೆ ರಾಮನಿಗೆ, ಓ ಕರುಣಾಮಯಿ, ಪತ್ನಿ ಮತ್ತು ರಾಜ್ಯವನ್ನು ಹಿಂಪಡೆಯಲು ಎನಗೆ ಇನ್ನೊಮ್ಮೆ ನನ್ನೊಂದಿಗೆ ಹಗೆತನ ಬಯಸದಂತೆ ಪಾಠ ಕಲಿಸು ಎನ್ನ ಅಣ್ಣ ವಾಲಿಗೆ. ನಿನ್ನ ಗಟ್ಟಿತನ ನೋಡಬೇಕಾದ್ರೆ ವಾಲಿಯನ್ನು ಮಣಿಸುವ ಒಂದು ಯೋಗ್ಯತೆ ಬಲ ನಿನ್ನಲ್ಲಿ ಇದೆ ಅಂತ ನನಗೆ ಸ್ಪಷ್ಟ ಆಗ್ತಿದೆ ನಿನ್ನ ಈ ಗಡುಸು ಧ್ವನಿಯಿಂದ ಮಾತುಗಳಿಂದ. ಅದಕ್ಕೆ ಏನು ಕೇಳ್ತಾನಪ್ಪ ಅಂದರೆ ಅವನ ಸಂಹಾರ ಮಾಡಿ, ಅಥವಾ ಇಲ್ಲಿ ಹಿಂಗೆ ಹೇಳ್ತಾನೆ ಅವನು ಏನಂದರೆ, ನನ್ನ ರಾಜ್ಯ ಮತ್ತು ನನ್ನ ಪತ್ನಿಯನ್ನು ಕಸ್ಕೊಂಡಾನ, ಅವನು ನನಗೆ ಕೊಡಿಸಿಬಿಡು. ಆದರೆ ಅವನಿಗೆ ಹಿಂಗೆ ನೀನು ಪಾಠ ಕಲಿಸಲ್ಲ. ಇಲ್ಲಿ ನೋಡಿ ಎಷ್ಟು ಚಂದಿದೆ ತಮ್ಮಣ್ಣ ಅದಕ್ಕೆ ಕೊಲ್ಲಕ್ಕೆ ಹೇಳೋದಿಲ್ಲ ನಾವು. ಅವನಿಗೆ ಪಾಠ ಕಲಿಸಿ ಏನಂತ ಪಾಠ ಕಲಿಸಿದ್ರೆ ನನ್ನ ಜೊತೆಗೆ ಇನ್ನೊಮ್ಮೆ ಹಗೆತನ ಮಾಡಿರಬಾರ್ದು, ಅಂದರೆ ಜೀವಂತ ಬೀಳೋದಂಗಿದ್ದಾನೆ, ಅಷ್ಟು ಪ್ರೀತಿ ಇರ್ತದೆ. ಕೊಲ್ಲಂತ ರಾಮನ ಕೊಲ್ತೇನಂತ ಹೇಳ್ತಾನೆ. ಇವೇನು ಹೇಳ್ತಾನಂದ್ರೆ ಇನ್ನೊಮ್ಮೆ ನನ್ನೊಂದಿಗೆ ಹಗೆತನ ಬಯಸದಂತೆ ಪಾಠ ಕಲಿಸು ಅನ್ನ ವಾಲಿಗೆ. ಪಾಠ ಕಲ್ಸಕ್ಕೆ ಹೇಳ್ತಾನೆ ಅವನು ಕೊಲ್ಲಕ್ಕೆ ಹೇಳೋದಿಲ್ಲ. ರಾಮ ಕೊಲ್ಲು ಮಾತು ಹೇಳಿರ್ತಾನೆ, ಇವೇನು ಹೇಳ್ತಾನೆ ಅವನು ಕೊಲ್ಲಬೇಡಪ್ಪ, ಅವನಿಗೆ ಇಂಥದ್ದೊಂದು ಪಾಠ ಕಲಿಸಿಬಿಡ್ಲ, ಇನ್ನೊಮ್ಮೆ ನನ್ನ ಗೋಜಿಗೆ ಬಂದಿರಬಾರ್ದು, ನನ್ನ ತಂಟಿಗೆ ಬಂದಿರಬಾರ್ದು, ನನ್ನ ರಾಜ್ಯ ನನ್ನ ಮಡದಿಯನ್ನು ನಾನು ಕೊಟ್ಟು ಬಿಡ್ಲವ, ನನ್ನ ತಂಟಿಗೆ ಬರ್ದಂಗೆ ಅವನಿಗೆ ಪಾಠ ಕಲಿಸು ಅಂತ ಹೇಳ್ತಾನೆ, ಸಂಹರಿಸು ಅಂತ ಹೇಳೋದಿಲ್ಲ. ಇಲ್ಲಿ ಸುಗ್ರೀವ ಯಾವಾಗಲೂ ಅನ್ನ ವಾಲಿಯ ಹತ್ಯೆಯನ್ನು ಮರಣವನ್ನು ಬಯಸುವುದಿಲ್ಲ. ಸುಗ್ರೀವ ಪುನಃ ರಾಮನಿಗೆ ನುಡಿದ, ಜನಕ ರಾಜನ ಮಗಳು ಸೀತೆ ನಿನ್ನ ಪತ್ನಿ, ಲಕ್ಷ್ಮಣ ನಿನ್ನ ತಮ್ಮ, ತಂದೆ ವಚನ ಪಾಲನೆಗೆ ವನವಾಸಕ್ಕೆ ನೀವು ಬಂದ ವಿಷಯ, ರಾವಣ ಸೀತೆಯನ್ನು ಅಪಹರಿಸಿದ, ರಕ್ಷಣೆ ಬಂದ ಜಟಾಯುವನ್ನು ಕೊಂದ, ನಿನ್ನ ಪತ್ನಿ ವಿರಹ ದುಃಖದಲ್ಲಿ ಅಲೆದಾಡುವ ವಿಷಯ ಹನುಮ ತಿಳಿಸಿಯನು ನನಗೆ. ನಿನ್ನ ದುಃಖವನ್ನು ನನಗೆ ಅನುಮಾನ ಎಲ್ಲ ಅಕ್ಷರಶಃ ಅಂದ್ರೆ ಸ್ಪಷ್ಟವಾಗಿ ಹೇಳ್ಯಾನ. ನೀನು ದಶರಥ ತಂದೆ ವಚನ ಪಾಲಿಸಕ್ಕೆ ಅರಣ್ಯಕ್ಕೆ ಬಂದು ನಿನ್ನ ಮಡದಿಯನ್ನು ರಾವಣ ಅಪಹರಿಸಿಕೊಂಡು ಹೋದ. ಆನಂತರ ನೀನು ಆಕೆನ ಹಿಂಪಡ್ಕೊಳ್ಳಿಕ್ಕೆ ನೀನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀಯ, ಈ ಎಲ್ಲ ವಿಷಯವನ್ನು ನಿನ್ನ ಬದುಕಿನಲ್ಲಿ ಘಟಿಸಿದಂಥ ಎಲ್ಲ ವಿಷಯವನ್ನು ಹನುಮಾನನು ನನಗೆ ಹೇಳ್ಯಾನ. ಅವ ಅಪಹರಿಸ್ಕೊಂಡು ಹೋಗೋ ಕಾಲಕ್ಕೆ ರಾವಣ ಸೀತೆಯನ್ನು ಜಟಾಯು ರಕ್ಷಣೆಗೆ ಬಂದಾಗ ಜಟಾಯುನ ಕೂಡ ಅವನು ಹೊಡೆದು ಕೊಲ್ತಾನ. ಈ ವಿಷಯ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ನಿನ್ನ ಪತ್ನಿ ವಿರಹ ದುಃಖ ಕೊನೆಗೊಳಿಸಿವೆ, ನಿನ್ನ ದುಃಖಸಕ್ಕೆ ಹೋಗಬೇಡ, ಸೀತೆಯನ್ನು ನಾನೇನು ಮಾಡ್ತೇನೆ, ರಾವಣನಿಂದ ಅವಳನ್ನು ಬಿಡಿಸ್ಕೊಂಡು ಬಂದು ನಿನಗೆ ಕೊಡ್ತೇನೆ. ನಿನ್ನ ಪತ್ನಿ ವಿರಹ ದುಃಖ ಕೊನೆಗೊಳಿಸುವೆ, ಸೀತೆಯನ್ನು ಹಿಂಪಡೆದು ನಿನಗೆ ಒಪ್ಪಿಸುವೆ. ರಾವಣೇನು ಅಪಹರಿಸ್ಕೊಂಡು ಹೋಗ್ಯಾನಲ್ಲ, ಅಲ್ಲಿಂದ ಅವಳನ್ನು ಹಿಂಪಡ್ಕೊಂತಂದು ನಿನಗೆ ಒಪ್ಪಿಸ್ತೇನೆ. ಇನ್ನು ಸೀತೆ ವಿರಹದ ದುಃಖ ಇರುವುದಿಲ್ಲ ನಿನ್ನಲ್ಲಿ, ಇರದಾಗ ನಾನು ನೋಡ್ಕೊಳ್ತೇನೆ. ನೀನು ಇನ್ನು ಸೀತೆ ದುಃಖ ಬಗ್ಗೆ ವಿರಹದ ದುಃಖ ಬಗ್ಗೆ ದುಃಖ ಪಡಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಓ ಅಜಾನುಬಾಹು, ವಿರಹ ದುಃಖವನ್ನು ತೊರೆ, ಸೀತೆಯನ್ನು ಹಿಂಪಡೆಯಲು ನಿಸ್ಸಂದೇಹವಾಗಿರು. ಇನ್ನು ನೀ ವಿರಹ ದುಃಖ ಮಾಡೋಕ್ಕೆ ಹೋಗಬೇಡ, ದುಃಖಿಸಕ್ಕೆ ಹೋಗಬೇಡ. ನೀನು ಸೀತೆ ಸಿಗ್ತಾಳೆ ನಿನಗೆ, ಆಕೆ ನಾ ಹಿಂಪಡೆದು ತಂದೆ ಕೊಡ್ತಾನೆ ಹಂಗೆ ಸೀತೆ ನಿನಗೆ ಮರಳಿ ಸಿಗ್ತಾಳೆ ಅಂತ ಒಂದು ಮನಸ್ಸಿನಿಂದ ಸಂದೇಹ ಪಡಬೇಡ. ನನ್ನ ಮಾತುಗಳಲ್ಲಿ ನೀನು ಸಂದೇಹ ಇಟ್ಕೊಳ್ಬೇಡ, ನಿಸ್ಸಂದೇಹವಾಗಿರು. ಸೀತೆಯನ್ನು ನಾನು ಮರಳಿಸುವೆ ನಿನಗೆ. ನಾನು ನೋಡಿರುವೆ ಸೀತೆಯನ್ನು ಒಯ್ಯುವ ರಾವಣನ. ನಾ ಈ ದೃಶ್ಯ ನೋಡೇನೆ. ನಾವು ಗಿರಿಶಿಖರದ ಮೇಲೆ ಕೂತಾಗ ರಾವಣ ಪುಷ್ಪಕ ವಿಮಾನದಲ್ಲಿ ಒಬ್ಬ ಹೆಣ್ಮಗಳನ್ನು ತೊಗೊಂಡು ಹೋಗ್ತಾ ಇದ್ದಳು, ಅವರು ಸಹಾಯಕ್ಕೆ ಒದರ್ತಾ ಇದ್ದಳು. ಆ ದೃಶ್ಯವನ್ನು ನಾವು ನೋಡೇವೆ. ರಾಮ ರಾಮ ಎಂದು ಸೀತೆಯ ಕೂಗು ಕೇಳಿರುವೆ. ಅಸಹಾಯಕ ಸ್ತ್ರೀ ರಾಮ ರಾಮ ಅಂತ ಸಹಾಯಕ್ಕಾಗಿ ಕೇಳ್ತಾ ಇದ್ಳು. ಆ ಕೂಗು ನಮಗೆ ಕೇಳಿದೆ. ಶಿಖರದ ಮೇಲಿದ್ದ ನಮ್ಮನ್ನು ಕಂಡ ಸೀತೆ ತನ್ನ ಸೀರೆ ಸೆರಗು ಆಭರಣಗಳನ್ನು ಎಸೆದಿಹಳು ನಮ್ಮತ್ತ. ಸಹಾಯಕ್ಕಾಗಿ ನನ್ನ ಗಂಡನಿಗೆ ಕುರುವಾಗಿ ಸಿಗಲಿ ಅಂದ್ಕೊಂಡು ಆಕೆ ನಮ್ಮನ್ನು ನೋಡಿ ತನ್ನ ಆಭರಣಗಳನ್ನು, ತನ್ನ ವಸ್ತ್ರವನ್ನು, ಕೆಲವೊಂದು ಈ ಸೀರೆ ಸೆರಗನ್ನು ಅವಳೇನು ಮಾಡ್ತಾಳೆ, ನಮ್ಮಲ್ಲಿ ಬೀಳು ಹಂಗೆ ಮ್ಯಾಗಿಂದ ಈಸಿತಾಳೆ ಅಂತ ಹೇಳ್ತಾಳೆ. ಇನ್ನು ಮುಂದುವರೆದು ಮತ್ತೇನು ಹೇಳ್ತಾನೆ ಸುಗ್ರೀವ, ಮತ್ತೇನಲ್ಲಿ ನಡೀತಿದೆ ಅನ್ನೋದನ್ನು ನಾನು ತಮಗೆ ಆ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.